ಆತ್ಮೀಯ ವೀಕ್ಷಕರಿಗೆ ಕರ್ನಾಟಕ ಮಾನ್ಯುಮೆಂಟ್ಸ್ ಅಂಡ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿರುವ 11ನೇ ಶತಮಾನದ ಚಾಲುಕ್ಯರ ಕಾಲದ ಅದ್ಭುತವಾದ ದೇವಾಲಯ ತೋರಿಸ್ತೇವೆ. ಈ ವಿಡಿಯೋದಲ್ಲಿ ದೇವಸ್ಥಾನದ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುವ ಪ್ರಯತ್ನ ಮಾಡುವುದರಿಂದ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಶ್ರೀ ಶಂಭುಲಿಂಗೇಶ್ವರ ದೇವಾಲಯವು ಕರ್ನಾಟಕದ ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿದೆ. ಈ ದೇವಾಲಯವು ವಿಶಿಷ್ಟವಾದ ಕದಂಬ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಸುಮಾರು 11ನೇ ಶತಮಾನದ ಈ ದೇವಾಲಯವು ಪೂರ್ವಕ್ಕೆ ಎದುರಾಗಿದೆ. ಈ ದೇವಾಲಯವು ಪೂರ್ವ, ದಕ್ಷಿಣ ಹಾಗೂ ಉತ್ತರ ಎಂಬ 3 ಪ್ರವೇಶ ದ್ವಾರ ಹೊಂದಿದೆ. ಹೊರಗಿನ ಗೋಡೆಗಳಲ್ಲಿ ಅತ್ಯಂತ ಸೂಕ್ಷ್ಮ ಕೆತ್ತನೆ ಕಾಣಸಿಗುತ್ತದೆ. ಹೊರಗಿನ ಗೋಡೆಯುದ್ದಕ್ಕೂ ನಯನ ಮನೋಹರವಾದ ಕಲಾಕೃತಿ ಕಾಣುತ್ತದೆ. ಸಾಲು ಸಾಲಾಗಿ ದೇವರ ಶಿಲ್ಪಾಕೃತಿಗಳು, ಗೋಪುರ ಕಲಾಕೃತಿಗಳು ಕಾಣುತ್ತವೆ. ಒಳಗಡೆ ಪ್ರವೇಶಿಸಿದಂತೆ ಅತ್ಯಂತ ಹೊಳೆಯುವ ಕಂಬಗಳು ಸಿಗುತ್ತವೆ. ನಂದಿಯ ಮೇಲಿನ ಕೆತ್ತನೆ ತುಂಬಾ ಅಮೋಘವಾದ ಶಿಲ್ಪಕಲೆಯನ್ನು ಬಿಂಬಿಸುತ್ತದೆ. ಗರ್ಭಗುಡಿಯಲ್ಲಿ ಶಿವಲಿಂಗವು ಮಸೂಕಾದ ಕಂದು ಬಣ್ಣದ ಮೇಲ್ಭಾಗ ಮತ್ತು ಕಪ್ಪು ಬಣ್ಣದ ತಳವನ್ನು ಹೊಂದಿದೆ ಎನ್ನುವುದು ಒಂದು ವೈಶಿಷ್ಟ್ಯ. ಪಾರ್ವತಿ ದೇವಿಯು ಬಲಭಾಗದಲ್ಲಿದ್ದು ಎಡಭಾಗದಲ್ಲಿ ಗಣೇಶನ ಮೂರ್ತಿ ಇದೆ. ಗರ್ಭಗೃಹದ ದ್ವಾರದಲ್ಲಿ ತುಂಬಾ ಸೂಕ್ಷ್ಮವಾಗಿ ಕೆತ್ತಿದ ಕಲಾಕೃತಿ ಮತ್ತು ಅತ್ಯಂತ ವಿರಳ ಶಿಲ್ಪಕಲೆ ಕಾಣಸಿಗುತ್ತದೆ. ಶ್ರೀ ನಂದಿಯು ಶಿವಲಿಂಗ, ಪಾರ್ವತಿದೇವಿ ಹಾಗೂ ಗಣೇಶನನ್ನು ನೋಡುತ್ತಿರುವಂತೆ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾನೆ. ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪ ವಿಶಾಲವಾದ ತೀಕ್ಷ್ಣವಾಗಿ ಕೊರೆಯಲ್ಪಟ್ಟ ಹೊಳಪುಳ್ಳ 64 ಕಂಬಗಳನ್ನು ಹೊಂದಿರುವ ದೊಡ್ಡ ನವರಂಗ ಸಭಾಂಗಣ ಇದಾಗಿದೆ. ಚಾವಣಿಯಲ್ಲಿ ಸುಂದರವಾದ ಕೆತ್ತನೆಗಳು, ಕಮಲಾಕೃತಿಗಳು, ಕೀರ್ತಿಮುಖ, ವಿವಿಧ ಮಾನವಾಕೃತಿಗಳು, ನಂದಿ ಹಾಗೂ ದೇವದೇವತೆಗಳ ಮತ್ತು ಹೂವಿನ ಆಕೃತಿಗಳಿವೆ. ಅತ್ಯಾಕರ್ಷಕ ಕಮಲಾಕೃತಿ ಶಿಲ್ಪಕಲೆ ನೋಡುಗರ ಮೈನವಿರೇಳಿಸುತ್ತದೆ. 11ನೇ 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 11
ಹೊರಭಾಗದ ಗೋಡೆಯ ಮೇಲೆ ವಿವಿಧ ರೀತಿಯ ಕೆತ್ತನೆಗಳು ಇವೆ. ಹೊರ ದ್ವಾರದಲ್ಲಿ ಆನೆ ದೇವತೆಗಳ ಕಲಾಕೃತಿ ಇವೆ. ಆಂಜನೇಯ ಮತ್ತು ನರಸಿಂಹರ ಶಿಲ್ಪಕಲೆ ನೋಡಲು ಸಿಗುತ್ತದೆ. ಚಿಕ್ಕ ಚಿಕ್ಕ ಗೋಪುರಗಳು, ನರಸಿಂಹರ ಕಲಾಕೃತಿಗಳು, ಕೈಯಲ್ಲಿ ಆಯುಧ ಹಿಡಿದು ನಿಂತಿರುವ ದೇವತೆಗಳ ಅತ್ಯದ್ಭುತ ಶಿಲೆ ಕೆತ್ತನೆ ಮನಸ್ಸಿಗೆ ಮುದ ನೀಡುತ್ತವೆ. ವಿಕೃತ ಮನಸ್ಥಿತಿಯ ಮಹಮ್ಮದಿಯರ ದಾಳಿಗೆ ಬಲಿಯಾದ ಇದನ್ನು ಸುಮಾರು 1808ರಲ್ಲಿ ಸ್ಥಳೀಯ ಮುಖ್ಯಸ್ಥರು ಪುನಃ ಸ್ಥಾಪಿಸಿದರು. ತುಂಬಾ ಅತ್ಯಾಕರ್ಷಕ ಕೆತ್ತನೆಗಳು, ಶಿಲ್ಪಕಲೆಗಳು. ಆಗಿನ ಕಾಲದ ಕೈಚಳಕವನ್ನು ಎಷ್ಟು ಹೊಗಳಿದರೂ ಸಾಲದು. ಚಾಲುಕ್ಯ ಕಾಲದ ಲಿಪಿಯೂ ಸಹ ಇಲ್ಲಿ ಗೋಚರಿಸುತ್ತದೆ. ಮತ್ತೆ ಮತ್ತೆ ನೋಡಬೇಕೆನ್ನಿಸುವ ಚಾವಣಿ ಕಮಲಾಕೃತಿಗಳು. ಸಾಲು ಸಾಲಾಗಿ ನಿಂತ ದೇವತೆಗಳು, ಶಿವಲಿಂಗಗಳು. ಒಳಪಾದ ಕಂಬಗಳು ಆ ಕಾಲದ ಶಿಲ್ಪಕಲೆಯ ಮಹತ್ವವನ್ನು ಎತ್ತಿ ಹಿಡಿಯುತ್ತಿದೆ. ಸುಂದರವಾದ ಪುರಾತನ ದೇವಾಲಯದ ಕಲಾಕೃತಿ, ಕೆತ್ತನೆ, ವಿನ್ಯಾಸ ಮತ್ತು ಶೈಲಿಯು ಮನಸ್ಸಿಗೆ ಮುದ ನೀಡುತ್ತದೆ.
ದ್ವಾರಬಾಗಿಲದ ತಳದಲ್ಲಿ ಹೂವಿನ ವಿನ್ಯಾಸದ ಕೆಂಪು ಕಲ್ಲಿನ ಕೆತ್ತನೆ. ಗೋಡೆಗಳ ಮೇಲೆ ನರಸಿಂಹರ ಶಿಲ್ಪಕಲೆ ಗೋಚರಿಸುತ್ತದೆ. ಮಹಮ್ಮದಿ ದಾಳಿಕೋರರು ಭಗ್ನ ಮಾಡಿರೋ ಮೂರ್ತಿಗಳು ಸಹ ಕಾಣಸಿಗುತ್ತವೆ. ದ್ವಾರಬಾಗಿಲಿನ ಮೆಟ್ಟಿಲುಗಳ ಬದಿಯಲ್ಲಿ ಕಮಲಾಕೃತಿ ಮತ್ತು ಸಿಂಹದ ಮುಖದ ಕೆತ್ತನೆ ಇದ್ದು, ಸಿಂಹದ ಬಾಯಿಂದ ಹೊರಬರುವ ಉದ್ದವಾದ ಸುರುಳಿ ಇದೆ. ದೇವರ ಪಾದಗಳು ದ್ವಾರಬಾಗಿಲಲ್ಲಿ ಗೋಚರಿಸುತ್ತವೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ವಿಡಿಯೋಗಳಲ್ಲಿ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಬಟನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಬಿಕಾಸ್ ಇದೇ ರೀತಿಯಾಗಿ ಹೊಸ ವಿಡಿಯೋಗಳನ್ನು ನಿಮಗಾಗಿ ತರ್ತಾ ಇರ್ತೀವಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.